ಮಗ ಈಗ ಇನ್ನು 3 ಅಂಗಡಿ ಇದಾವೆ, ಅದೊಂದು ಕಲೆಕ್ಷನ್ ಮಾಡ್ಬಿಡೋಣ. ರೀಚಾರ್ಜ್ಗೆ ದುಡ್ಡು ಆಯ್ತಾ? ಇನ್ನ ಇಲ್ಲ ಮಗ, ಇನ್ನ 50 ರೂಪಾಯಿ ಬೇಕು. ಏನ್ ಮಾಡೋದೋ ಗೊತ್ತಾಗ್ತಿಲ್ಲ. ಇನ್ನೇನ್ ಮಾಡೋದು, ಮಾಡಿದ್ದೇ ಮಾಡ್ಬೇಕು. ನಮ್ಮನ್ನ ನೋಡ್ರೆ ಕೊಡ್ತಾರೇನು? ಡೌಟೇ ಬೇಡ. 10 ಕಲ್ನ ಒಂದೊಂದಾಗಿ ಎಸಿದ್ರೆ ಟಾರ್ಗೆಟ್ ಬೀಳೋದ್ ಕಷ್ಟ. ಅದೇ 10 ಕಲ್ನ ಒಂದೇ ಸರಿ ಎಸಿದ್ರೆ ಒಂದಾದ್ರೂ ಪಕ್ಕ ಬಿದ್ದೇ ಬೀಳುತ್ತೆ. ಗಾಡಿ ಬಂದು ಕಲೆಕ್ಷನ್ ಸರ್, ಏರಿಯಾದಲ್ಲಿ ಗಣೇಶನ್ ಕೂರಿಸ್ತಿದೀವಿ ಸರ್. ನಿಮ್ ಕೈಯಿಂದ ಸಹಾಯ ಮಾಡಿ ಸರ್, ಫೋನ್ ಪೇ ಮಾಡಿ ಸರ್. ನಿಮ್ಮಿಬ್ರನ್ನ ಯಾರು ಹತ್ತು ಕೂರಿಸ್ಬೇಕು, ನೀವು ಗಣೇಶನ್ ಕೂರಿಸ್ತೀರಾ? ಸರ್ ಎಲ್ರು ಸೇರ್ಸೇ ಕೂರಿಸ್ತೀವಿ ಸರ್, ಬ್ಯಾಚ್ ಬ್ಯಾಚ್ ಕಲೆಕ್ಟ್ ಮಾಡ್ತಾ ಇದೀವಿ. ಏನ್ರ ಇಷ್ಟು ಚಿಕ್ಕ ವಯಸ್ಸಿಗೆ ರೋಡಿಗೆ ಬಂದ್ಬಿಟ್ಟಿದ್ದೀರಾ? ಸ್ಕೂಲ್ಗೆ ಹೋಗಲ್ವಾ? ಸರ್ ಸ್ಕೂಲ್ಗೆ ಹೋಯ್ತೀವಿ ಸರ್. ಇದು ಪಾರ್ಟ್ ಟೈಮ್ ಗಣೇಶನ್ ಸೇವೆ. ಇದನ್ನ ಮಾಡಿದ್ರೆ ವಿದ್ಯೆ ಬುದ್ಧಿ ಚೆನ್ನಾಗಿ ಹತ್ತಲ್ವಾ ಸರ್? ಯಾವನೋ ಸರಿಯಾಗಿ ಪ್ರಿಪೇರ್ ಮಾಡೋನೆ. ಏನ್ ಓದ್ತಾ ಇದ್ದೀರಾ? 9th ಸರ್. ಸರಿ, ಇವಾಗ ಒಂದು ಕ್ವಶನ್ ಕೇಳ್ತೀನಿ, ಕರೆಕ್ಟ್ ಆಗಿ ಆನ್ಸರ್ ಮಾಡಿದ್ರೆ ದುಡ್ಡು ಕೊಡ್ತೀನಿ. 36 ಫ್ಯಾಕ್ಟೋರಿಯಲ್ಸ್ ಏನು? ಗೊತ್ತು ನಿಂಗೆ? ಕೇಳ್ದಂಗಿದೆ ಮಗ, ಅವ ಹಿಂಗೇನು ಗೊತ್ತಿರುತ್ತೆ, ಏನೋ ಒಂದು ಹೇಳಿ ಮ್ಯಾನೇಜ್ ಮಾಡು. ಏನ್ರೋದು ಗುಸು ಗುಸು? ಸರ್ ಅದು ಫ್ಯಾಕ್ಟ್ರಿಗೆ ಯಾವ ಟ್ರೀ ಯೂಸ್ ಮಾಡ್ತಾರೋ ಅದೇ ಫ್ಯಾಕ್ಟ್ರಿ ಟ್ರೀ ಸರ್. ಬಿದ್ರಿಂದ ಪೇಪರ್ ಆಗುತ್ತೆ, ಪೇಪರ್ ಇಂದ ದುಡ್ಡು ಆಗುತ್ತೆ. ಪಕ್ಕಾ ಬಿಸ್ನೆಸ್ ಗಿಳಿಸ್ಬಿಟ್ಟಿಲ್ಲ ಕಣ. ಯಾವ್ದೋ ಸ್ಕೂಲ್ ಹೇಳ ಕಂಪ್ಲೇಂಟ್ ಮಾಡ್ತೀನಿ, ಬಂದು ಸ್ಕೂಲ್ ಹೇಳೋ. ಸರ್ ಕರೆಕ್ಟ್ ಆಗಿ ಹೇಳಿದ್ರಿ. ಈ ಮಕ್ಕಳು ಮನ್ಯಾಗ ಕುಂತ್ಕೊಂಡು ಚಂದಾಗಿ ಅಭ್ಯಾಸ ಮಾಡೋದು ಬಿಟ್ಟ ಇಂಥವೆಲ್ಲ ಕೆಲಸ ಮಾಡ್ಕೊಂತ ಅಡ್ಡಾಡಕತ್ತಾರ. ನೀವ್ಯಾರು? ಸರ್ ಇವರೇ ನಮ್ಮ ಬಾಸು. ಸರಿಯಾಗಿದ್ದೀರಾ. ನೀವು ಓದೋ ಟೈಮಲ್ಲಿ ಓದಿದ್ರೆ ನೀವ್ಯಾಕೆ ರೋಡಿಗೆ ಬರ್ತಿದ್ರಿ? ನೀವ್ ಹಾಳಾಗೋದಲ್ದೆ ಇವ್ರನ್ನ ಹಾಳು ಮಾಡ್ತಿದ್ದೀರಾ. ಅಲ್ಲ, ಹಿರಿಯರು ವರ್ಷ ಪೂರ್ತಿ ದುಡ್ದು ದಣದು ಸಂಭ್ರಮಾಚರಣೆ ಅಂತ ಹಬ್ಬಗಳನ್ನ ಆಚರಿಸ್ತಿದ್ರು. ಅದನ್ನ ನೀವು ಬಿಸ್ನೆಸ್ ಮಾಡ್ಕೊಂಡು ಓಡಾಡ್ತಿದ್ದೀರಾ. ನಿಮಗೆ ಏನ್ ಪ್ರಯೋಜನ? ಆ ಗಣೇಶನ್ ಬುದ್ಧಿ ಇಲ್ಲ. ಸರ್ ಆ ಗಣೇಶನ್ಗೆ ಯಾಕೆ ಬೈತೀರಿ ಸರ್? ಯಾಕೆ? ನೀವು ಗಣೇಶನ? ಹೌದು ಸರ್. ನನ್ನ ಹೆಸರು ಶಿವಪ್ಪ. ಹಂಗಂತ ನಿಮ್ಮಪ್ಪ ಆಗ್ಬಿಡ್ತೀನಾ? ಒಂದ್ ಪಕ್ಷ ಗಣೇಶನ ಕೆಳಗಿಳಿದ್ ಬಂದ್ರು ಅವನ್ ಕೈಲಿ ರಸೀದಿ ಕೊಟ್ಬಿಟ್ಟು ಚಂದ ವಸೂಲಿ ಮಾಡ್ಬಿಡ್ತೀರಾ. ಮಾಡಕ್ ಬರೋ ಕೆಲಸ ಎಲ್ಲ ಬಿಸ್ನೆಸ್ ಮಾಡ್ಕೊಂಡಿದ್ರ ಹಬ್ಬಗಳನ್ನ. ನೀವು ಮಾಡೋ ಕೆಲ್ಸಕ್ಕೆ ನಾ ಬಯಸ್ಕೊಳ್ಳುವಂಗಾತಲ್ಲೋ. ಅವ್ನ್ ಬೈದಿದ್ದು ನಿಮ್ಗೆಲ್ಲ ಬಿಡೋಣ, ನಿಜವಾದ ಗಣೇಶನ್ಗೆ ನೀವು ಫೀಲ್ ಆಗ್ಬಿಡಿ. ಅಕಸ್ಮಾತ್ ಏನಾದ್ರು ಫೀಲ್ ಆದ್ರೆ ನಿಮ್ ಹೆಸರು ಚೇಂಜ್ ಮಾಡ್ಕೊಂಬಿಡಿ. ಬೇರೆ ಕಡೆ ಕನೆಕ್ಟ್ ಮಾಡ್ಬೇಕು.